ನಮಸ್ಕಾರ ಎಲ್ಲರಿಗೂ. ನಾನು ಸುಪ್ರೀತನಂತ ಸ್ವಾಮಿ. ಇದು ಮೈಸೂರು ವಿಜಯನಗರ 4ನೇ ಹಂತ 2ನೇ ಘಟ್ಟ, ಫೋರ್ತ್ ಸೈಡ್ ಸೆಕೆಂಡ್ ಫೇಸಲ್ಲಿದ್ದೀನಿ. ಮೈಸೂರು ಮಧ್ಯಭಾಗದಿಂದ ದಿಸ್ ಲೊಕೇಶನ್ ಇಸ್ ಅಬೌಟ್ 9 ಕಿಲೋಮೀಟರ್ ಆಗುತ್ತೆ. ಅಬೌಟ್ 20 ಮಿನಿಟ್ಸ್ ಡ್ರೈವ್ ಫ್ರಮ್ ಮೈಸೂರು ಸಿಟಿ ಸೆಂಟರ್. ನಾನು ದೇವರಾಜ್ ರೋಡ್ ರಸ್ತೆ, ಮೈಸೂರು ಪ್ಯಾಲೇಸು ಅಥವಾ ಮೈಸೂರು ಕಮರ್ಷಿಯಲ್ ಹಬ್ ಅಂತ ಏನು ಹೇಳ್ತೀವಿ, ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡಿಂದ ಅಬೌಟ್ 9 ಕಿಲೋಮೀಟರ್ಲಿರುವಂತಹ ಇದು 20-30 20-30 600 ಸ್ಕ್ವೇರ್ ಫೀಟ್ ಲ್ಯಾಂಡಲ್ಲಿ ಅಬೌಟ್ 12 ಚದರ ಮನೆ ಕಟ್ಟಿದ್ದಾರೆ. ಬ್ರ್ಯಾಂಡ್ ನ್ಯೂ ಮನೆ, ಸೌತಲ್ಲಿ ಈಸ್ಟ್ ಫೇಸಿಂಗ್ ಸೈಟ್. ಸೌತ್ ಫೇಸಿಂಗ್ ಸೈಟ್ ಇದು. ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಇಟ್ಟು ಕಟ್ಟಿರುವಂಥ ಮನೆ. ನಾನು 3 ವಿಚಾರವಾಗಿ ಈ ಮನೆನ ಸೇಲ್ಗಿರುವಂತಹ ಮನೆ 3 ವಿಚಾರವಾಗಿ ಹೇಳ್ತಾ ಹೋಗ್ತೀನಿ. ಲೊಕ್ಯಾಲಿಟಿ, ಆಕ್ಸೆಸಿಬಿಲಿಟಿ, ವಯಬಿಲಿಟಿ ಆ್ಯಂಡ್ ಲಿಗ್ಯಾಲಿಟಿ. ನೋಡಿ, ಆಕ್ಸೆಸಿಬಿಲಿಟಿ ಬಗ್ಗೆ ಹೇಳಿದೆ, 15 ನಿಮಿಷ ಫ್ರಮ್ ಮೈಸೂರು ಸಿಟಿ ಸೆಂಟ್ರು. ನೆಕ್ಸ್ಟು ಲೊಕ್ಯಾಲಿಟಿ ಹೇಗಿದೆ, ಸುತ್ತಮುತ್ತ ಮನೆಗಳಿದೆಯಾ ಅನ್ನೋ ಪ್ರಶ್ನೆ ಇರುತ್ತೆ. ಒಮ್ಮೆ ಐ ಜಸ್ಟ್ ಶೋ ಯು ಹೌದು ಲೊಕ್ಯಾಲಿಟಿ. ಸುತ್ತಮುತ್ತ ಮನೆಗಳಾಗಿದೆಯಾ, ಮನೆಗಳಿಲ್ವಾ, ಯಾವ ಥರ ವ್ಯವಸ್ಥೆ ಇದೆ, ಡಾಂಬರೀಕರಣ ಇರ್ಬೋದು, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು ಇವೆಲ್ಲ ಇರುವಂತಹ ಲೊಕ್ಯಾಲಿಟಿ ಆಗಿರುತ್ತೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ ಸರ್ಕಾರದಿಂದ ಅಲಾಟ್ ಆಗಿರುವಂತಹ ಸೈಟು. ಎಂಟೈರ್ ವಿಜಯನಗರ ಅಂದ ತಕ್ಷಣ ಮೈಸೂರಿನಲ್ಲಿ ಫಸ್ಟ್ ಸ್ಟೇಜ್ ಇರ್ಬೋದು, ಸೆಕೆಂಡ್ ಸ್ಟೇಜ್, ಥರ್ಡ್, ಫೋರ್ತ್ ಇದೆಲ್ಲವನ್ನು ಸರ್ಕಾರನೇ ಮಾಡಿರುವಂತಹ ಲೇಔಟ್ ಇದು. ಅಂದರೆ ಗೌರ್ಮೆಂಟೇ ಸ್ವತಃ ಒಳಚರಂಡಿ ವ್ಯವಸ್ಥೆ, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು, ವಿದ್ಯುತ್ ಕಂಬ ಎಲ್ಲವನ್ನು ಸಂಪೂರ್ಣವಾಗಿ ಡೆವಲಪ್ಮೆಂಟ್ ವಿಚಾರವಾಗಿ ಮಾಡಿರುವಂಥದ್ದು ಸರ್ಕಾರ. ಆ ಸರ್ಕಾರ ಏನು ಒಂದು ಸೈಟನ್ನ ಅಲಾಟ್ ಮಾಡಿರ್ತಾರೆ, ಆ ಅಲಾಟ್ಮೆಂಟ್ ಸೈಟಲ್ಲಿ ಕಟ್ಟಿರುವಂತಹ ಬ್ರ್ಯಾಂಡ್ ನ್ಯೂ ಮನೆ ಸೇಲ್ಗಿದೆ. ಬನ್ನಿ ಈಗ ಮನೆ ಒಳಗೆ ಹೋಗಿ ಮನೆ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಕಾಂಪೌಂಡ್ ವಾಲ್ ಬದಲಾಗಿ ಎಂಟೈರ್ ಒಂದು ಎಂಟ್ರೆನ್ಸ್ ಆಫ್ ದ ಪಾರ್ಟ್ನ ಇವರು ಗೇಟ್ನ SS ಸ್ಟೈನ್ಲೆಸ್ ಸ್ಟೀಲ್ ರೈಲಿಂಗ್ಸ್ ಹಾಕಿ ಮಾಡಿರುವಂಥದ್ದು. ಇಲ್ಲಿಂದ ಎಂಟೈರ್ ಮನೆ ಗ್ರನೈಟ್ ಫ್ಲೋರಿಂಗು, ಟೀಕ್ ಡೋರ್ಗಳು, ವಿಂಡೋ ಫ್ರೇಮ್ಸು, ಶಟರು. ಗಾಳಿ ಮತ್ತು ಬೆಳಕಿಗೆ ನೋಡಿ, ಇವಾಗ ನಾನು ವೀಡಿಯೋ ಮಾಡಬೇಕಾದ್ರೆ ವೀಕ್ಷಕರೇ ಒಂದು ವಿಚಾರ, ಯಾವುದೇ ತರಹದ ಎಕ್ಸ್ಟ್ರಾ ಲೈಟಿಂಗ್ಗಳನ್ನ ಯೂಸ್ ಮಾಡಿ ಮಾಡಿರುವಂತಹ ವೀಡಿಯೋ ಅಲ್ಲ. ಏನು ಮನೆ ಕಟ್ಟಿರುವಂತಹ ಮಾಲೀಕರೇನಿದ್ದಾರೆ ಇವರು ಏನು ಮನೆಗೆ ಕರೆಂಟ್ ಮತ್ತು ಲೈಟಿಂಗ್ನ ಕೊಟ್ಟಿದ್ದಾರೆ ಅಲ್ಲಿಂದ ಅದನ್ನೇ ಯೂಸ್ ಮಾಡಿರುವಂಥದ್ದು. ಇದನ್ನು ಸಿಂಪಲಾಗಿ ಒಂದು ಚೆನ್ನಾಗಿರುವಂಥ TV ಕ್ಯಾಬಿನೆಟ್ಟು ವಿತ್ CCTV ಕ್ಯಾಮ್ರಾ ಆಪ್ಷನ್ನ ಮಾಡಿದ್ದಾರೆ. ಈಗ ಐ ಆಮ್ ಎಂಟ್ರಿಂಗ್ ಟುವರ್ಡ್ಸ್ ದಿ ಕಿಚನ್ ಏರಿಯಾ. ನೋಡಿ, ಇದು ಕಿಚನ್ನು, ಸಿಂಕು, ವಾಟರ್ ಪ್ಯೂರಿಫೈರಿ ಪಾಯಿಂಟು, ಸ್ಟೋರೇಜ್ ಸ್ಪೇಸು ಮಾಡಿದ್ದಾರೆ. ಈಸ್ಟ್ ಫೇಸಿಂಗ್ ಮುಖವಾಗಿ ಪೂಜಾ ರೂಮ್ನ ಇಟ್ಟಿದ್ದಾರೆ. ಯು ಕ್ಯಾನ್ ಸಿ ದಿಸ್ ಇಸ್ ಈಸ್ಟ್ ಫೇಸಿಂಗ್ದು. ನಾನು ಎಂಟ್ರಾಗಿದ್ದು ಈಸ್ಟಿಂದನೇ, ಮೇನ್ ಡೋರು ಇದು ಸಹ ಈಸ್ಟು. ರೂಮ್ ನಂಬರ್ 1 ಗ್ರೌಂಡ್ ಫ್ಲೋರ್ ಇರುವಂಥದ್ದಕ್ಕೆ ಅಟ್ಯಾಚ್ ಬಾತ್ರೂಮ್ ಇಲ್ಲ. ಏನಕ್ಕೆ ಅಂತಂದರೆ ಇದರ ಎಡಭಾಗದಲ್ಲಿ ಏನು ಈ ರೂಮು, ಇವಾಗ ವಾರ್ಡ್ರೋಬ್ ನೋಡ್ತಿದ್ರ, ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಗಳ ಬಗ್ಗೆ ಹೇಳ್ಬಿಡ್ತೀನಿ. ನೋಡಿ, ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಗಳು ಈಗಾಗಲೇ ಹಾಕಿದ್ದಾರೆ. ಬಾತ್ರೂಮ್ ಫಿಟ್ಟಿಂಗ್ಗಳನ್ನ ಹಾಕಿಲ್ಲ. ಎಲ್ಲ ಥರದ ಬಾತ್ರೂಮ್ ಫಿಟ್ಟಿಂಗ್ಗಳನ್ನ ಹಾಕಿ ಕೊಡ್ತಾರೆ. ಕಮೋಡ್ ಇರ್ಬೋದು, ಹ್ಯಾಂಡ್ ವಾಶ್ ಇರ್ಬೋದು, ಸಿಂಕ್ಗಳಿರ್ಬೋದು, ಎಲ್ಲವನ್ನು ಮಾಡಿ ಕೊಡ್ತಾರೆ. ನೋಡಿ, ಒಂದು ಪೋರ್ಷನ್ನ ತೋರಿಸ್ತೀನಿ ನಿಮಗೆ. ಮತ್ತು ಗಾಳಿ ಮತ್ತು ಬೆಳಕಿಗೆ ಯಾವ ಥರ ಮಾಡಿದ್ದಾರೆ ಅಂದರೆ, ಈ ಪೋರ್ಷನ್ನ ಕವರ್ ಮಾಡಿಬಿಟ್ಟು ಈ ರೂಮ್ನ ಮತ್ತು ಈ ಬಾತ್ರೂಮ್ನ ಅವರು ಮರ್ಜ್ ಮಾಡಿಬಿಟ್ಟಿದ್ದಾರೆ. ಇಷ್ಟು ಬೆಳಕಿರ್ತಿರಲಿಲ್ಲ. ಈ ಬೆಳಕಿರೋದೇ ಈ ಪಾರ್ಟ್ನ ಎನಿ ಟೈಮ್ ನೀವು ಓಪನ್ ಇಟ್ಕೊಂಡಿರ್ಬೋದು. ವಾಷಿಂಗ್ ಮಿಷಿನ್ ಪಾಯಿಂಟು ಅಂದರೆ ಬಟ್ಟೆ ಒಗಿಲಿಕ್ಕೆ ಜಾಗ, ಬಟ್ಟೆ ಒಣಗಾಕಲಿಕ್ಕೆ ಅದೇ ಜಾಗನೇ. ದಟ್ ಈಸ್ ದ ಬೆಸ್ಟ್ ಥಿಂಗ್. ನೀವೊಂದು ಸ್ಟ್ಯಾಂಡ್ ಇಟ್ಕೊಂಡ್ಬಿಟ್ರೆ ಬಟ್ಟೆ ಒಗೆದು ಒಣಗಾಕಿ. ನೋಡಿ, ಇವಾಗ ಮಾಡ್ಬೇಕಾದ್ರೆ ನನ್ನ ಬೆಳಕಿಗೆ ಆ ಸೂರ್ಯನ ಕಿರಣಗಳು ನೀಟಾಗಿ ಬರ್ತಾಯಿದೆ. ಸೊ ಬಟ್ಟೆ ಒಗೆದು ಒಣಗಾಕೊಳ್ಳಿಕ್ಕೆ ಸಂಪೂರ್ಣವಾಗಿ ಇಲ್ಲಿ ಜಾಗ ಇದೆ. ಇವಾಗ ಮೂವಿಂಗ್ ಟು ದ ಫಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿ ಹೇಗಿದೆ, ಮೇಲ್ಗಡೆ ಯಾವ ಥರ ಇದೆ ಅಂತ ತೋರಿಸ್ತಾ ಹೋಗ್ತೀನಿ. ನಾನು ಹೇಳೋದಂತೆ ಎಂಟೈರ್ ಮನೆಗೆ ನಾನು ಗೇಟಿಂದ ಎಂಟ್ರಾದ ತಕ್ಷಣ ಇಲ್ಲಿ ತನಕ ಎಲ್ಲವೂ ಗ್ರನೈಟ್. ಈ ಮೆಟ್ಲುಗಳಿಗೆ ಆ್ಯಂಟಿ ಸ್ಕಿಡ್ ಗ್ರನೈಟ್ಗಳನ್ನ ಹಾಕಿದ್ದಾರೆ. ತಾವು ನೋಡ್ಬೋದು. 2 ರೂಮ್ಗಳಿದೆ. ರೂಮ್ ನಂಬರ್ 1 ಬಹಳ ವಿಶಾಲವಾಗಿರುವಂತಹ ರೂಮ್ ಆಗಿರುತ್ತೆ. ಇದು ಮಾಸ್ಟರ್ ಬೆಡ್ರೂಮ್ ಆಫ್ ದ ಪ್ರಾಪರ್ಟಿ. ಯಾಕಿದನ್ನು ನಾನು ಮಾಸ್ಟರ್ ಬೆಡ್ರೂಮ್ ಆಫ್ ದ ಪ್ರಾಪರ್ಟಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ವಿತ್ ಬಾಲ್ಕನಿ ಇರೋದ್ರಿಂದ ನಾನು ಇದನ್ನು ಐ ಆಮ್ ಕಾಲಿಂಗ್ ದಿಸ್ ಆ್ಯಸ್ ದಿ ಮಾಸ್ಟರ್ ಬೆಡ್ರೂಮ್ ಆಫ್ ದ ಪ್ರಾಪರ್ಟಿ. ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೇಕು. ಏನಕ್ಕೆ ನಾನು ಈ ದೃಶ್ಯ ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ, ಮನೆ ಸುತ್ತಮುತ್ತ ಹೇಗಿದೆ, ಹೌ ಇಸ್ ದ ಲೊಕ್ಯಾಲಿಟಿ. ಬಹಳ ಪ್ರಶಾಂತವಾಗಿರುವಂತಹ, ಯಾವುದೇ ಥರ ಗಲಾಟೆ ಇಲ್ಲದೆ ಇರುವಂತಹ ಏರಿಯಾ. ಇಲ್ಲೂ ಅಷ್ಟೇ ಸಿಂಕು, ಹ್ಯಾಂಡ್ ವಾಶು, ಕಮೋಡು, ನಿಮಗೆ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲವನ್ನು ಹಾಕಿ ಕೊಡ್ತಾರೆ. ಈಗ ರೂಮ್ ನಂಬರ್ 2 ಹೋಗ್ತಾಯಿದ್ದೀನಿ. ವಾಕಿನ್ ವಾರ್ಡ್ರೋಪು ನೋಡ್ಬೋದು. ಸ್ಲೈಡಿಂಗ್ ಡೋರ್ ಇರುವಂಥ ವಾಕಿನ್ ವಾರ್ಡ್ರೋಪ್ ಮಾಡಿದ್ದಾರೆ. ನೀವು ತಿರ್ಗಾ ಇಲ್ಲೇನು ಬಂದು ಮಾಡಿಕೊಳ್ಳುವಂತಹ ಸಿವಿಲ್ ಸಂಬಂಧಕ್ಕೆ ಪಟ್ಟಂತೆ ಯಾವುದೇ ಥರದ್ದಿಲ್ಲ. ಒನ್ ಥಿಂಗ್ ವಿಚ್ ಇಸ್ ಪೆಂಡಿಂಗ್ ಇಸ್ ದಿ ಕಮೋಡ್ ವಿಚ್ ದೇ ವಿಲ್ ಡೂ.
ಭಾಳ ರೇರ್ ಟು ಸಿ 2030 ಡೈರೆಕ್ಟ್ ಸನ್ಲೈಟ್ ಹಿಟ್ಟಿಂಗ್ ಟುವರ್ಡ್ಸ್ ದಿ ಪೂಜಾ ರೂಮ್. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಪೂಜಾ ರೂಮ್ಗೆ ಎಲ್ಲೂ ನಿಮ್ಗೆ ಈ ಥರ ಒಂದು ಪೆನಿಟ್ರೇಷನ್ ಆಫ್ ಸನ್ ರೇಸ್ ಥ್ರೂ ಇದು ಸಿಗಲ್ಲ. ಇದೂ ಅಷ್ಟೇ ವಿತ್ ವಾರ್ಡ್ರೋಬ್, ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್, ಗ್ರಾನೈಟ್ ಫ್ಲೋರಿಂಗ್ ವಿತ್ ಅಟ್ಯಾಚ್ ಬಾತ್ರೂಮ್. ಈಗ ನಾನು 3 ರೂಮ್ಗಳು ತೋರಿಸ್ದೆ. 3 ರೂಮ್ಗಳಲ್ಲಿ 2 ರೂಮಿಗೆ ಬಾತ್ರೂಮ್ ಇದೆ. ಇಲ್ಲೂ ನೋಡ್ಬೋದು ನೀವು ಎಲ್ ಶೇಪಲ್ಲಿ ಇವ್ರು ಏನು ಮಾಡಿದ್ದಾರೆ, ಎಲ್ ಶೇಪಲ್ಲಿ ಇವರು ಭಾಳ ಚೆನ್ನಾಗಿ ಇದನ್ನು ಮಾಡಿದ್ದಾರೆ. ಇದದು ಬೆಳಕಿಗೆ ಪೂರ್ಣ ಪ್ರಮಾಣದಲ್ಲಿ ಅವಶ್ಯಕತೆ ಇರುವಂತಹ ಬೆಳಕನ್ನು ಕೊಡಲಿಕ್ಕೆ ಬಹಳ ಚೆನ್ನಾಗಿ ಇದನ್ನು ಮಾಡಿದ್ದಾರೆ. ಏನನ್ನು, ಸೂರ್ಯನ ಬೆಳಕು ಎಲ್ಲೂ ಸಹ ಅಡಚಣೆ ಇಲ್ಲದಂತೆ ಕ್ಲಿಯರಾಗಿ ಬರಬೇಕು. ಸೊ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತೀನಿ. ಇದು 2030 ಮನೆ 2030 ಮನೆ ಸೇಲ್ಗಿರುವಂಥದ್ದು. ವಿಜಯನಗರ 4ನೇ ಹಂತ 2ನೇ ಘಟ್ಟ 4th ಸ್ಟೇಜ್ 2nd ಫೇಸಲ್ಲಿ ಸೇಲ್ಗಿದೆ. ಈಗ ನೋಡಿದಂತೆ ನೋಡಿ, ಡೋರ್ಗಳಿರ್ಬೋದು, ವಿಂಡೋಗಳು, ಫ್ರೇಮು, ಶಟರ್ಸು ಇವೆಲ್ಲ ಟೀಕ್ ವುಡಲ್ಲಿ ಮಾಡಿದ್ದಾರೆ. ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ. ಸಂಪೂರ್ಣ ಗಾಳಿ ಬೆಳಕು ವಾಸ್ತು ಆಲ್ಮೋಸ್ಟ್ ಅನುಗುಣವಾಗಿ ಮಾಡಿರುವಂತಹ ಮನೆ ಸೇಲ್ಗಿದೆ. ಇದರ ಬೆಲೆ ಎಷ್ಟು ಅಂದರೆ ಡಿಸ್ಕ್ರಿಪ್ಷನ್ ಕ್ಲಿಯರಾಗಿ ಕೊಟ್ಟಿರ್ತೀನಿ. ನಾನು ಈ ಮನೆ ತೋರಿಸಿದ್ದೀನಿ. ಪ್ರಾಬಬ್ಲಿ ಈ ಮನೆ ತೋರಿಸಿದಾಗ ಯಾವುದೇ ತರಹದ ಇನ್ನೇನು ವಿಚಾರ ಬಿಟ್ಟಿಲ್ಲ. ಆಕ್ಸೆಸಿಬಿಲಿಟಿ ಬಗ್ಗೆ ಹೇಳಿದ್ದೀನಿ, ಲೊಕೇಶನ್ ಬಗ್ಗೆ ಹೇಳಿದ್ದೀನಿ. ಲೊಕೇಶನ್ ಆ ಸುತ್ತಮುತ್ತ ಹೇಗಿದೆ ನಾನು ನಿಮಗೆ ತೋರಿಸಿದ್ದೀನಿ. ಅದಾದ ನಂತರ ಲೀಗ್ಯಾಲಿಟಿ ಅಂದರೆ ಯಾವುದು ಸರ್ಕಾರನ ಪ್ರೈವೇಟ್ ಲೇಔಟ್ ಅಂತ ಅದನ್ನು ಸಹ ಹೇಳಿದ್ದೀನಿ. ಇನ್ನಷ್ಟು ಮಾಹಿತಿ ಇದ್ರ ಬಗ್ಗೆ, ಪ್ರಾಪರ್ಟಿ ವಿಸಿಟ್ ಮಾಡಬೇಕು, ಪ್ರಾಪರ್ಟಿ ನೋಡಬೇಕು, ಅದರ ಬಗ್ಗೆ ಯು ಕ್ಯಾನ್ ಕಾಲ್ ಮೀ. ಡಿಸ್ಕ್ರಿಪ್ಷನ್ ನಂಬರ್ ಇದೆ, ಅದೇ ನಂಬರ್ ವಾಟ್ಸಪ್ಪಲ್ಲಿ ಸಹ ಇರ್ತೀನಿ. ಆಸಕ್ತರು ಕ್ಯಾನ್ ವಾಟ್ಸಪ್ ಮೀ. ಥ್ಯಾಂಕ್ ಯು.